ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಿರುವಂತ ಟಾಪಿಕ್ ಯಾವ್ದಪ್ಪ ಅಂತ ಅಂದ್ರೆ ಕೆಸೆಟ್ ಅಲ್ಲಿ ಬರುವಂತ 8ನೇ ಚಾಪ್ಟರ್. ಈ 8th ಚಾಪ್ಟರ್ ಯಾವ್ದು ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಕನಾಮಿಕ್ ಥಿಯರಿ. ಅದರಲ್ಲಿ ಯಾವ ಟಾಪಿಕ್ಗಳು ಇನ್ಕ್ಲೂಡ್ ಆಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಂದು ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ. ಈ ಆರ್ಥಿಕ ಬೆಳವಣಿಗೆ ಅಂದ್ರೇನು, ಈ ಆರ್ಥಿಕ ಅಭಿವೃದ್ಧಿ ಅಂದ್ರೇನು, ಮತ್ತೆ ಅವುಗಳ ನಡುವಿನ ವ್ಯತ್ಯಾಸವನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ನಂತರ ಅಭಿವೃದ್ಧಿಯ ಸಿದ್ಧಾಂತಗಳು. ಈ ಅಭಿವೃದ್ಧಿಯ ಸಿದ್ಧಾಂತದಲ್ಲಿ ಮೊದಲನೇದು ಯಾವ್ದು ಬರುತ್ತೆ ಅಂದ್ರೆ ಆಡಮ್ ಸ್ಮಿತ್ ರವರ ಸಿದ್ಧಾಂತಗಳು ಬರುತ್ತೆ. ನಂತರ ರಿಕಾರ್ಡೋ ಅವರ ಸಿದ್ಧಾಂತ ಬರುತ್ತೆ. ನಂತರ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತ. ಈ ಕಾರ್ಲ್ ಮಾರ್ಕ್ಸ್ ಸಿದ್ಧಾಂತವನ್ನ ಐತಿಹಾಸಿಕ ಸಿದ್ಧಾಂತ ಅಂತ ಸಹ ಕರೀತಾರೆ. ಇದನ್ನ 2024 ಕೆಸೆಟ್ ಅಲ್ಲಿ ಕೇಳಿರೋದನ್ನ ನಾವು ಕಾಣಬಹುದಾಗಿರ್ತದೆ. ನಂತರ ಶುಂಪೀಟರ್ ಅವರ ಥಿಯರಿ. ನಂತರ ಬೃಹತ್ ಪ್ರಯತ್ನ ಸಿದ್ಧಾಂತ. ಈ ಬೃಹತ್ ಪ್ರಯತ್ನ ಸಿದ್ಧಾಂತವನ್ನು ಪರಿಚಯ ಮಾಡಿದವರು ಯಾರಪ್ಪ ಅಂದ್ರೆ ರೊಡಾನ್ ರವರು. ಇದು 2023 ಅಲ್ಲಿ ಕೆಸೆಟ್ ಅಲ್ಲಿ ಬಂದಿರೋದನ್ನ ನಾವು ಕಾಣಬಹುದಾಗಿರ್ತದೆ. ನಂತರ ಈ ಸಮತೋಲನ ಬೆಳವಣಿಗೆ ಸಿದ್ಧಾಂತ ಅಂತ. ನಂತರ ಅಸಮತೂಕ ಬೆಳವಣಿಗೆ ಸಿದ್ಧಾಂತ. ಈ ಅಸಮತೂಕ ಬೆಳವಣಿಗೆ ಸಿದ್ಧಾಂತವನ್ನ ಅನೇಕ ಜನ ಅರ್ಥಶಾಸ್ತ್ರಜ್ಞರು ಕೊಟ್ಟಿರ್ತಾರೆ. ಅದರಲ್ಲಿ ಪ್ರಮುಖವಾದವರು ಯಾರಪ್ಪ ಅಂದ್ರೆ ಹರ್ಷಮಾನ್ ರವರು. ಈ ಹರ್ಷಮಾನ್ ರವರು ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಲಿಂಕೇಜ್ ಅನ್ನುವಂತಹ ಕಾನ್ಸೆಪ್ಟ್ ನ ಕೊಡ್ತಾರೆ. ಅದು 2024 ಅಲ್ಲಿ ಕ್ವಶನ್ ಆಗಿರೋದನ್ನ ನಾವು ಕಾಣಬಹುದಾಗಿರ್ತದೆ. ನಂತರ ಮಾಡೆಲ್ಸ್ ಆಫ್ ಎಕನಾಮಿಕ್ ಗ್ರೋತ್ ಥಿಯರೀಸ್ ಅಂತ ಬರುತ್ತೆ. ನಂತರ ಹ್ಯಾರೆಡ್ ಡೋಮರ್ ಅವರ ಮಾಡೆಲ್ ಬರುತ್ತೆ ಇದರಲ್ಲಿ. ನಂತರ ಸೋಲೋರ್ ಅವರ ದೀರ್ಘಾವಧಿ ಬೆಳವಣಿಗೆ ಸಿದ್ಧಾಂತ, ಮತ್ತೆ ಜೋನ್ಸ್ ರಾಬಿನ್ಸ್ ರವರ ಆರ್ಥಿಕ ಬೆಳವಣಿಗೆ ಮಾದರಿ ಬರುತ್ತೆ. ನಂತರ ಎಂಡೋಜಿನಿಯಸ್ ಗ್ರೋತ್ ಮಾಡೆಲ್. ಈ ಎಂಡೋಜಿನಿಯಸ್ ಗ್ರೋತ್ ಮಾಡೆಲ್ ಅಂತ ಅಂದ್ರೆ ಏನಂದ್ರೆ ಅಂತರ್ವರ್ಧಕ ಬೆಳವಣಿಗೆ ಸಿದ್ಧಾಂತ. ಅಂದ್ರೆ ಇವಾಗ ಒಂದು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಅಂದ್ರೆ ಏನ್ ಮಾಡ್ಬೇಕು, ಆ ದೇಶದಲ್ಲಿ ಇರುವಂತ ತಂತ್ರಜ್ಞಾನ, ಮಾನವ ಸಂಪನ್ಮೂಲಗಳನ್ನ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ಕೋಬೇಕು. ಮತ್ತೆ ಆ ಮೂಲಕನೇ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವಂತಹ ಕಲ್ಪನೆ ಆಧಾರದ ಮೇಲೆ ಈ ಎಂಡೋಜಿನಿಯಸ್ ಮಾಡೆಲ್ ಅಭಿವೃದ್ಧಿ ಆಗಿರೋದನ್ನ ನೋಡ್ಬೋದು. ಅದರಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಎಕೆ ಮಾಡೆಲ್, ಮತ್ತೆ ಲುಕಾಸ್ ಮಾಡೆಲ್, ಮತ್ತೆ ರೂಮರ್ ಮಾಡೆಲ್ ಬರುತ್ತೆ. ಈ 3 ಮಾಡೆಲ್ಗಳು ಎಂಡೋಜಿನಿಯಸ್ ಮಾಡೆಲ್ಗಳಾಗಿರ್ತವೆ. ನಂತರ ಅಭಿವೃದ್ಧಿಯ ಸೂಚಕಗಳು. ಈ ಅಭಿವೃದ್ಧಿಯ ಸೂಚಕಗಳು ಯಾವ್ಯಾವು ಅಂದ್ರೆ ಜಿಡಿಪಿ, ರಾಷ್ಟ್ರೀಯ ಆದಾಯ, ಪರ್ ಕ್ಯಾಪಿಟಲ್ ಇನ್ಕಮ್, ತಲಾದಾಯ, ಮತ್ತೆ ಜೀವನ ಮಟ್ಟ. ಸಾಮಾಜಿಕ ಸೂಚಕಗಳು. ಈ ಸಾಮಾಜಿಕ ಸೂಚಕದಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಮಾನವನ ಅಭಿವೃದ್ಧಿ ಸೂಚ್ಯಂಕ, ಶಿಶು ಮರಣ ದರ, ಸಾಕ್ಷರತೆಯ ಪ್ರಮಾಣ, ಲಿಂಗ ಸಮಾನತೆ ಮತ್ತು ಜೀವನ ನಿರೀಕ್ಷೆಗಳೇನಿರುತ್ತೆ ಅನ್ನೋದು ಬರುತ್ತೆ. ನಂತರ ಆರನೇ ಟಾಪಿಕ್ ಯಾವ್ದು ಬರುತ್ತೆ ಇದರಲ್ಲಿ ಅಂತ ಅಂದ್ರೆ ಬಡತನ ಮತ್ತು ಸಮಾನತೆ. ನಂತರ ಸಾಮಾಜಿಕ ಅಭಿವೃದ್ಧಿಯ ವಲಯಗಳು. ಅದರಲ್ಲಿ ಆರೋಗ್ಯ ಮತ್ತೆ ಶಿಕ್ಷಣ, ಲಿಂಗ ಸಮಾನತೆ. ಇದಿಷ್ಟು ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಎಕನಾಮಿಕ್ ನ ಪೂರ್ಣ ಟಾಪಿಕ್ ಆಗಿತ್ತು, ಯಾವ್ದು ಇನ್ಕ್ಲೂಡ್ ಆಗುತ್ತೆ ಅಂತ. ಇಲ್ಲಿ ನಾನು ಫಾರ್ವರ್ಡ್ ಲಿಂಕೇಜ್ ಅಂದ್ರೇನು, ಬ್ಯಾಕ್ವರ್ಡ್ ಲಿಂಕೇಜ್ ಅಂದ್ರೇನು ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ 2024 ಅಲ್ಲಿ ಬ್ಯಾಕ್ವರ್ಡ್ ಲಿಂಕೇಜ್ ಮತ್ತೆ ಫಾರ್ವರ್ಡ್ ಲಿಂಕೇಜ್ ನ ಯಾವ ಒಂದು ಸಿದ್ಧಾಂತ ವಿವರಿಸುತ್ತೆ ಅಂತ ಕೇಳ್ತಾರೆ. ಇದರಲ್ಲಿ ಫಾರ್ವರ್ಡ್ ಲಿಂಕೇಜ್ ಅಂದ್ರೆ ಏನಂತ ನೋಡೋದಾದ್ರೆ, ಇವಾಗ ಒಂದು ಉಕ್ಕು ಕಾರ್ಖಾನೆ ಆರಂಭ ಆಯಿತು ಅಂತ ಅನ್ಕೊಳ್ಳೋಣ. ಈ ಆರಂಭ ಆದಾಗ ಎಲ್ಲಿ ನಮ್ಗೆ ಮನೆಗೆ ಬೇಕಾದಂತ ಗೃಹೋಪಯೋಗಿ ಉಪಕರಣಗಳು ಮತ್ತೆ ಯಂತ್ರೋಪಕರಣಗಳು, ಕೈಗಾರಿಕೆಗಳು. ಈ ಕೈಗಾರಿಕೆಗಳು ಏನಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಆ ಕೈಗಾರಿಕೆಗಳು ಹೆಚ್ಚು ಸ್ಥಾಪಿಸಲ್ಪಡ್ತವೆ. ಇದನ್ನ ನಾವು ಫಾರ್ವರ್ಡ್ ಲಿಂಕೇಜ್ ಅಂತ. ಬ್ಯಾಕ್ವರ್ಡ್ ಲಿಂಕೇಜ್ ಅಂದ್ರೆ ಇವಾಗ ಉಕ್ಕು ತಯಾರು ಮಾಡಕ್ಕೆ ಏನ್ ಬೇಕು, ಕಚ್ಚಾ ಸಂಪನ್ಮೂಲಗಳು ಬೇಕು. ಈ ಕಚ್ಚಾ ಸಂಪನ್ಮೂಲಗಳನ್ನ ಹೊರತೆಗೆಯುವಂತಹ ಕೈಗಾರಿಕೆಗಳು ಹೆಚ್ಚು ಸ್ಥಾಪನೆಯಾಗಿ ಅಭಿವೃದ್ಧಿ ಆಗುತ್ತೆ. ಇದನ್ನೇ ನಾವು ಬ್ಯಾಕ್ವರ್ಡ್ ಲಿಂಕೇಜ್ ಮತ್ತೆ ಫಾರ್ವರ್ಡ್ ಲಿಂಕೇಜ್ ಅಂತ ಕರಿತೀವಿ. ಇದನ್ನ ಗಮನವಿಟ್ಟು ನೋಡ್ಕೊಳ್ಳಿ. ಯಾಕಂತ ಅಂದ್ರೆ 2024 ಅಲ್ಲಿ ಕೇಳಿದ್ರು ಅಂತ ಅಂದ್ರೆ ಇವಾಗ 25 ಅಲ್ಲಿ ಕೇಳಬಾರ್ದು ಅಂತ ಏನಿಲ್ಲ, ಕೇಳಿದ್ರು ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.